ಫೈನಲಿ ಸಿ ಎಸ್ ಕೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ವಿನ್ ಕೂಡ ಆಗಿರೋದು. ನಂಗೆ ಇವತ್ತು ಸೆಕೆಂಡ್ ಇನ್ನಿಂಗ್ಸ್ ಮುಗಿಬೇಕಾದ್ರೆ ಒಂದೇ ಒಂದು ಅನ್ಸಿದ್ದು, ಸಿ ಎಸ್ ಕೆ ವಿನ್ ಆಯ್ತು ಅಂತ ಖುಷಿ ಪಡ್ಬೇಕಾ, ಇಲ್ಲಾಂದ್ರೆ ಈ ಕಡೆ ಕೆ ಆರ್ ಬ್ಯಾಕ್ ಟು ಬ್ಯಾಕ್ ಅಂದ್ರೆ 5 ಮ್ಯಾಚ್ ಕೂಡ ಫ್ಲಾಪ್ ಆಯ್ತು, ಲಾಸ್ ಆಯ್ತು ಅಂತ ಬೇಜಾರ್ ಮಾಡ್ಕೋಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ಕೆ ಆರ್ ಅವ್ರಿಗೆ ಏನಾಗ್ತಾ ಇದೆ, ಎಲ್ಲಿ ಏನ್ ಒದೆ ಬೀಳ್ತಾ ಇದೆ, ಯಾಕೆ ಹಿಂಗ್ ಆಡ್ತಿದ್ರೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರು. ಫಸ್ಟ್ ಇಲ್ಲಿ ಇವ್ರನ್ನ ಈ ಫಿನ್ನಲ್ಲೇನು ಮತ್ತೆ ಕ್ಯಾಮ್ರಾನ್ ಗ್ರೀನ್ ನ ಎತ್ತು ಆಚೆ ಇಡಬೇಕು. ಏನ್ ಗುರು, ಸುಮ್ನೆ 25 ಕೋಟಿ ಕೊಟ್ಟು ತಗೊಂಡಿದ್ದಾರೆ ಕ್ಯಾಮ್ರಾ ಗ್ರೀನ್. ಅದಕ್ಕೆ ಮೋಸ್ಟ್ಲಿ ಆರ್ ಸಿ ಬಿ ಬಿಟ್ಬಿಟ್ರು ಅನ್ಸುತ್ತೆ. ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ಬರ್ತಾ ಇದ್ದಂಗೆ ಔಟ್ ಆಗ್ತದೇನೆ ಅಂದ್ರೆ ಏನ್ ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ದು. ಇವತ್ತು ಕೂಡ ಅಷ್ಟೇ 100 ಮಂದಿಗೆ ವಿಕೆಟ್ ಕೂಡ ಬಂದಿದ್ದು, ಬಂದ್ರು ವಿಕೆಟ್ ಅದ್ರ ಡೈರೆಕ್ಟ್ ವಿಕೆಟ್ ಅದು ಡೈರೆಕ್ಟ್ ಪೆವಿಲಿಯನ್. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಫ್ಲಾಪು, ಅದ್ರ ಹಿಂದಿನ ಮ್ಯಾಚ್ ಕೂಡ ಅಷ್ಟೇ ಇದೇ ರೀತಿ ಆಡ್ಕೊಂಡ್ ಬರ್ತಾ ಇದಾರೆ. ಸೊ ಈ ಬಳಿ 25 ಕೋಟಿ ಕೊಡೋ ಅವಶ್ಯಕತೆ ಇತ್ತಾ? ಇದ್ರಿಗಿಂತ ಎಂತೆಂತ ಪ್ಲೇಯರ್ಸ್ ಇದಾರೆ, ಬೇರೆಯವರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತಂತ ಪ್ಲೇಯರ್ ಗಳು ಬಿಟ್ಟು ಏನಾಗುತ್ತೆ ಅಂದ್ರೆ ಇಲ್ಲಿ ಟಾಪ್ ಆರ್ಡರ್ ಇಲ್ಲಿ ಫಿನ್ ಅಲ್ಲೇನೆ ಫ್ಲಾಪ್ ಆಗ್ತಾ ಇದಾರ. ಅದಾದ್ಮೇಲೆ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ಕೂಡ ಅಷ್ಟೇ ಈ ತರ ಫ್ಲಾಪ್ ಕೂಡ ಆಗ್ತಾ ಇರೋದ್ರಿಂದ ಕೆ ಆರ್ ಒಂದು ದೊಡ್ಡ ಹೊಡೆತ ಕೂಡ ಬೀಳ್ತಿದೆ. ಪಾಪ ಕ್ಯಾಪ್ಟನ್ ಆದ್ರೂ ಎಷ್ಟಂತ ಆಡ್ತಾರೆ ಗುರು. ಇವತ್ತು ಅಜಿಂಕ್ಯ ರಾಣೆ ಕೂಡ ಪಾಪ ಆಡ್ಕೊಟ್ರು. ಅದಾದ್ಮೇಲೆ ಇಲ್ಲಿ ಅಂಗ್ರೀಶ್ ರಘುವಂಶಿ ಕೂಡ ಆಡ್ಕೊಟ್ರು. ಸೊ ಯಾರಾದ್ರೂ ಕೂಡ ಅಷ್ಟೇ ಇಲ್ಲಿ ಟಾಪ್ ಆರ್ಡರ್ಸ್ ಗಳೇ ಫ್ಲಾಪ್ ಆಗ್ತಿದ್ರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಕೆಳಗ್ ಬರೋರು. ಅದಾದ್ಮೇಲೆ ರಿಂಕು ಸಿಂಗ್ ಕೂಡ ಅಂತ ಹೇಳ್ಕೊಳ್ಳೋ ಫಾರ್ಮಲ್ ಕೂಡ ಇಲ್ಲ. ಆಕ್ಚುಲಿ ಲಾಸ್ಟ್ ಇಯರ್ ಏನೋ ಸಕ್ಕದಾಗ ಕೂಡ ಆಡ್ತಾರೆ. ರಿಂಕು ಸಿಂಗ್ ಬರ್ತದಂಗೆ 6-4 ಸುರಿಮಳೆ ಕೂಡ ಸುರಿಸ್ತಿದ್ರು. ಆದ್ರೆ ಈ ಸೀಸನ್ ಏನೇ ತಗೋತಿಲ್ಲ. ಇವತ್ತು ನೋಡಿ 12 ಬಾಲಿಗೆ 6 ರನ್ ಹೊಡೆದು ವಿಕೆಟ್ ಅನ್ನ ಕೂಡ ಕೊಟ್ಟಿದ್ದು. ಸೊ ನಿಜವಾಗ್ಲೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನಾನು ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳಿದೆ, ಇವತ್ತು ಸಿ ಎಸ್ ಕೆ ಕೂಡ ವಿನ್ ಆಗುತ್ತೆ. ಅದಾದ್ಮೇಲೆ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ, ಇವತ್ತು ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ವಿನ್ ಕೂಡ ಆಗ್ಬಿಟ್ಟಿದೆ. ಅದೊಂದು ಖುಷಿ ಕೂಡ ಬಂತು ನನಗೆ. ನೀವ್ ಯಾರ್ಯಾರು ಬೆಳಗ್ಗೆ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ ತರ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಏನೋ ಅಂತ. ಒಂದು ಸೈಕ್ ಆಗಿ ಪ್ರಿಡಿಕ್ಷನ್ ಕೂಡ ಅಂದ್ರೆ ಆ ಪ್ರಿಡಿಕ್ಷನ್ ಹಾಗೆ ಮೂವ್ ಕೂಡ ಆಗಿದೆ. ನೀವೆಲ್ಲ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಒಂದೊಂದಾಗೆ ನೋಡ್ತಾ ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ IPL ಅಪ್ಡೇಟ್ಸ್ ಆಗು ಪ್ರೊಡಿಕ್ಷನ್ ಅನಾಲಿಸಿಸ್ ಬರ್ತೇನೆ ಇರುತ್ತೆ, ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ಇವತ್ತು ಕೆ ಆರ್ ಅವರು ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಸ್ಟಾರ್ಟಿಂಗ್ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಹೇಳ್ಬೇಕು ಅಂದ್ರೆ ಈ ಪಿಚ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು. ಇದುವರೆಗೂ ಜಾಸ್ತಿ ಸಲ ವಿನ್ ಕೂಡ ಆಗಿದ್ರೆ ಇವ್ರೆಲ್ಲ ಒಂದ್ ಕಡೆ ಇವತ್ತು ಕೂಡ ಮೈನಸ್ ಮಾಡ್ಕೊಂಡ್ರು ಅಂತ ನನಗೆ ಅನಿಸ್ತು. ಆದ್ರೂ ಕೂಡ ಒಂದ್ ಕಡೆ ಇವ್ರಿಗೆ ಪ್ಲಸ್ ಆಯ್ತು. ಏನಕ್ಕೆ ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಂತ ಹೇಳ್ಕೊಳ್ಳೋ ಒಂದು ಕಂಡೀಷನ್ ಅಲ್ಲಿ ಇಲ್ಲ ಕೆ ಆರ್ ಅವ್ರದ್ದು. ಇಲ್ಲಿ ನೋಡಿದ್ರಲ್ಲ ಇವತ್ತು ಹೇಗಾಡಿದ್ರು ಅಂತ. ಫಿನ್ ಅಲ್ಲೇ ಹೋಗಿ ಅದಾದ್ಮೇಲೆ ಕಡೆ ಅಜಿಂಕ್ಯ ರಾಣೆ ಕೂಡ ಸ್ವಲ್ಪ ನಿಂತ್ಕೊಂಡು ಆಡಿದ್ರು. ಅದಾದ್ಮೇಲೆ ಇವತ್ತು ಸುನಿಲ್ ನಾರಾಯಣ್ ಓಪನರ್ ಕೂಡ ಕಳ್ಸಿದ್ದು. ಏನಕ್ಕೆ ಓಪನರ್ ಕಳ್ಸಿಬಿಟ್ರು ಅಂದ್ರೆ ಗೊತ್ತಲ್ಲ ಇವ್ರದ್ದು ಯಾವ ತರ ಆಟ ಇರುತ್ತೆ ಅಂತ. ಸ್ಟಾರ್ಟಿಂಗ್ ಕೊಟ್ರು ಅಂದ್ರೆ 6-4 ಅದೇ ತರ ಹೊಡಿದ್ರು ಸುನಿಲ್ ನಾರಾಯಣ್ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸುನಿಲ್ ನಾರಾಯಣ್ ಓಪನರ್ ಗೆ ಕಳಿಸ್ಬಿಟ್ರು ಅಂದ್ರೆ ಸ್ವಲ್ಪ ಆಡ್ಕೊಡ್ತಾರೆ. ಅದಾದ್ಮೇಲೆ ಅಜಿಂಕ್ಯ ರಾಣೆ ಆಗಿರ್ಬೋದು, ಅದಾದ್ಮೇಲೆ ಅಂಗ್ರೀಶ್ ರಘುವಂಶಿ ಇವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮ್ಯಾಚ್ ಅನ್ನ ವಿನ್ ಮಾಡಿಸ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಆಟಕ್ಕೆ ಬಂದ್ರು ಅನ್ಸುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಸುನಿಲ್ ನಾರಾಯಣ್ ಸ್ಟಾರ್ಟಿಂಗ್ ಋತುರಾಜ್ ಗೈಕ್ವಾಡ್ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು. ನಾನು ಅನ್ಕೊಂಡೆ ಪಕ್ಕ ಇದು ಕಾಸ್ಟ್ಲಿ ಆಗುತ್ತೆ, ಸಿ ಎಸ್ ಕೆ ಅವ್ರಿಗೆ ಒದೆ ಬೀಳುತ್ತಾ ಅಂತ. ಅದಾದ್ಮೇಲೆ ಮತ್ತೆ ಅದೇ ಓವರ್ಲೇನೋ ಸುನಿಲ್ ನಾರಾಯಣ್ ವಿಕೆಟ್ ಕೂಡ ಬಿದ್ದಿದ್ದು, ಅದೊಂದು ಮಸ್ತ್ ಕೂಡ ಇತ್ತು. ಅದಾದ್ಮೇಲೆ ಅಂಗ್ರೀಶ್ ರಘುವಂಶಿ ಕೂಡ ಬಂದಿದ್ದು. ಅದಾದ್ಮೇಲೆ ಅವ್ರು ಸ್ವಲ್ಪ ಅಜಿಂಕ್ಯ ರಾಣೆ ಜೊತೆ ಸ್ವಲ್ಪ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ರು. ಹಾಗಾಗಿ ಸ್ವಲ್ಪ ಇಲ್ಲಿ ಮುಂದುವರೆದ್ರು. ಅದಾದ್ಮೇಲೆ ಇಲ್ಲಿ ರಿಂಕು ಸಿಂಗ್ ಕೂಡ ಫ್ಲಾಪು, ಅದಾದ್ಮೇಲೆ ಬಂದವರೆಲ್ಲ ಕೂಡ ಫ್ಲಾಪು. ಅದಾದ್ಮೇಲೆ ಕೆಳಗೆ ಆಡಿರೋದೇ ಇಲ್ಲಿ ರೋಮನ್ ಪವೆಲ್ ಮತ್ತೆ ರಮಣ್ದೀಪ್ ಸಿಂಗ್ ಆಡೋದಕ್ಕೆ ಸ್ವಲ್ಪ ಹತ್ರಕ್ಕೆ ಹೋದ್ರು. ಇಲ್ಲಾಂದ್ರೆ ಅದು ಕೂಡ ಇವತ್ತು ಯಾವ್ದೇ ಕಾರಣಕ್ಕೂ ಹತ್ರ ಕೂಡ ಆಗ್ತಿಲ್ಲ. ಇನ್ನು ಕೂಡ ಹೀನಾಗಿ ಇವತ್ತು ಕೆ ಆರ್ ಲಾಸ್ ಕೂಡ ಆಗ್ತಿದ್ರು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ನ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಇನ್ನ ಫಸ್ಟ್ ಇನ್ನಿಂಗ್ಸ್ ಕಡೆ ಬಂದ್ವಿ ಅಂದ್ರೆ ನಿಜವಾಗ್ಲೂ ಇವತ್ತು ನಾನು ಬೆಳಗ್ಗೆ ನಿಮ್ಗೆ ಏನ್ ಹೇಳಿದೆ ಅಂದ್ರೆ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಇಂದ ಇಬ್ಬರಿಂದನೂ ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡಕ್ ಸಿಗುತ್ತೆ ಅಂತ ಹೇಳಿದ್ದೆ. ಸಂಜು ಸ್ಯಾಮ್ಸನ್ ಎಂದು ಏನ್ ಹೇಳಿದ್ದೆ ಅದು ಪಾಸ್ ಆಯ್ತು. 48 ರನ್ ಹೊಡೆದ್ರು, 2 ರನ್ ಹೊಡೆದ್ರೆ ಪಾಪ ಇವತ್ತು ಹಾಫ್ ಸೆಂಚುರಿ ಕೂಡ ಆಗ್ತಿತ್ತು ಸಂಜು ಸ್ಯಾಮ್ಸನ್ ಇಂದ. ಋತುರಾಜ್ ಗೈಕ್ವಾಡ್ ಮೇಲೆ ಒಂದು ಹೋಪನ ಇಟ್ಕೊಂಡಿದ್ದೆ, ಪಕ್ಕ ಇವತ್ತೊಂದು 30+ ರನ್ನರ್ ಹೊಡಿತಾರೆ, ಅಂದ್ರೆ 40+ ರನ್ನರ್ ಹೊಡಿತಾರೆ ಅಂತ. ಋತುರಾಜ್ ಗೈಕ್ವಾಡ್ಗೆ ಏನಾಯ್ತಾ ಗೊತ್ತಿಲ್ಲ ಅವರು. ಕ್ಯಾಪ್ಟನ್ ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಕ್ಯಾಪ್ಟನ್ ಈ ತರ ಆಡಿದ್ರು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಈ ಸೀಸನ್ ಪ್ರತಿ ಮ್ಯಾಚ್ ಕೂಡ ಇಲ್ಲಿ ಋತುರಾಜ್ ಗೈಕ್ವಾಡ್ ಫ್ಲಾಪ್ ಕೂಡ ಆಗಿರೋದು. ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬನ್ನಿ ಎಲ್ಲಾ ಮ್ಯಾಚ್ ಕೂಡ ಫ್ಲಾಪ್. ಈ ಮ್ಯಾಚ್ ಸ್ವಲ್ಪ ಆಡ್ತಾ ಅಂತ ಹೋಪ್ ಇಟ್ಕೊಂಡಿದ್ದೆ. ಬೆಳಗ್ಗೆ ನಿಮ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಇವತ್ತು ಋತುರಾಜ್ ಗೈಕ್ವಾಡ್ ಮೇಲೆ ಒಂದು ಹೋಪ್ ಬರ್ತಿದೆ ಅಂತ. ಅದನ್ನ ಇಲ್ಲಿ ಉಳಿಸ್ಕೊಳ್ಳಿಲ್ಲ ಇವತ್ತು ಋತುರಾಜ್ ಗೈಕ್ವಾಡ್. ಅದಾದ್ಮೇಲೆ ಶಿವಮ್ ದುಬೆ ಆಡ್ತಾರ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನೋಡಿದ್ರೆ ತುಂಬಾ ಕೆಳಕ್ ಕಳಿಸ್ಬಿಟ್ರು. ಹಾಗಾಗಿ ಡೇವಿಡ್ ಬ್ರೇವಿಸ್ ಆಡ್ತಾರ ಅಂತ ಗೊತ್ತಿತ್ತು, ಆದ್ರೆ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಏನಕ್ಕೆ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರೆ ಡೇವಿಡ್ ಬ್ರೇವಿಸ್ ನನ್ನ ಪ್ರಕಾರ ಒಂದು 4ನೇ ಪ್ಲೇಸ್ಗೆ 5ನೇ ಪ್ಲೇಸ್ಗೆ ಕಳಿಸ್ತಾರೆ. ಸೊ ಇಲ್ಲಾಂದ್ರೆ ಬ್ಯಾಟಿಂಗ್ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಶಿವಮ್ ದುಬೆಗೆ ಮೇಲೆ ಪುಷ್ ಮಾಡ್ತಾರೆ ಏನಕ್ಕೆ ಅಂದ್ರೆ ರೀಸೆಂಟ್ ಮ್ಯಾಚಸ್ ಅನ್ನ ಆಡಿರಲ್ಲ, ಹಾಗಾಗಿ ಮೇಲೆ ಪುಷ್ ಮಾಡ್ತಾರೆ ಅನ್ಕೊಂಡೆ. ಆದ್ರೆ ಇಲ್ಲಿ ಡೇವಿಡ್ ಬ್ರೇವಿಸ್ ನ ಮೇಲೆ ಪುಷ್ ಕೂಡ ಮಾಡಿದ್ರು. ನಂಗೆ ಕಾನ್ಫಿಡೆನ್ಸ್ ಕೂಡ ಇತ್ತು ಡೇವಿಡ್ ಬ್ರೇವಿಸ್ ಆಡೇ ಆಡ್ತಾರ ಅಂತ. ನಾನು ಇನ್ನೊಂದೇನು ಅಂದ್ರೆ
ಬೆಳಗ್ಗೆ ಮ್ಯಾಚ್ ಅನಾಲಿಸಿಸ್ ವಿಡಿಯೋದಲ್ಲಿ ಕಾಮೆಂಟ್ ಅಲ್ಲಿ ಇದನ್ನ ಪಿನ್ ಮಾಡ್ಬೇಕು ಅಂತ ಇದ್ದೆ, ಬಟ್ ನಾನು ಇನ್ನೂ ಒಂದು ಬಿಸಿ ಆಗಿಬಿಟ್ಟು ಅದನ್ನು ಕೂಡ ಮರ್ತ್ಬಿಟ್ಟೆ. ಇನ್ನೇನು ಗೊತ್ತಲ್ಲ ನಮ್ಮ ಪ್ರಿಡಿಕ್ಷನ್ ಯಾವ ತರ ಇರುತ್ತೆ ಅಂತ. ಸುಳ್ಳಿಲ್ಲ, ನನಗೆ ಆಗ್ಬೇಕಾಗಿಲ್ಲ. ನಿನ್ನೆ ಮ್ಯಾಚ್ ಕೂಡ ಅದೇ ರೀತಿ ಪ್ರಿಡಿಕ್ಷನ್, ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಅದೇ ರೀತಿ ಸರಿ ಆಯ್ತು. ಇವತ್ತು ಕೂಡ ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಅದೇ ರೀತಿ ಸರಿ ಆಯ್ತು, ಮತ್ತೆ ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಅದೇ ರೀತಿ ಸರಿ ಆಯ್ತು. ಬ್ಯಾಕ್ ಟು ಬ್ಯಾಕ್ ಒಂದು ಸಖತ್ತಾಗಿ ಪ್ರಿಡಿಕ್ಷನ್ಸ್ ಗಳು ಹೋಗ್ತಾ ಇದೆ. ಡೇವಿಡ್ ಬ್ರೆವಿಸ್ ಒಂದು ಸಖತ್ತಾಗಿರೋ ಇನ್ನಿಂಗ್ಸ್ ನಮಗೆ ನೋಡಕ್ ಸಿಕ್ಕಿದ್ದು. 29 ಬಾಲಿಗೆ 41 ರನ್ ಕೂಡ ಹೊಡೆದು. ಅದಾದ್ಮೇಲೆ ಸರ್ಫರಾಜ್ ಖಾನ್ ಕೂಡ ಅಷ್ಟೇ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಕೂಡ ಆಡ್ಕೊಟ್ಟಿದ್ದಾರೆ. 18 ಬಾಲಿಗೆ 23 ರನ್. ಅದಾದ್ಮೇಲೆ ಬೆಳಗ್ಗೆ ವಿಡಿಯೋದಲ್ಲಿ ಇನ್ನೊಂದು ಕೂಡ ಹೇಳಿದೆ, ಅಂದ್ರೆ KKR ಬೌಲರ್ಸ್ ಗೆ ವೈಭವ್ ಅರೋರಾ ಮತ್ತೆ ಕಾರ್ತಿಕ್ ತ್ಯಾಗಿ, ಅದಾದ್ಮೇಲೆ ಸುನಿಲ್ ನರೈನ್ಗೆ ವಿಕೆಟ್ ಬೀಳುತ್ತೆ ಅಂತ ನೋಡಿ 3 ಜನ ಕೂಡ ಇಲ್ಲಿ ಪಾಸ್ ಆಗ್ಬಿಟ್ಟಿದ್ದಾರೆ. ವೈಭವ್ ಅವರು ಕೂಡ ಒಂದು ವಿಕೆಟ್ ಕೂಡ ಬಿದ್ದಿದೆ, ಹೊಡ್ಸ್ಕೊಂಡಿದ್ದಾರೆ, ಅದು ಕೂಡ ಒಂದು ವಿಕೆಟ್ ಬಿದ್ದಿದೆ. ಕಾರ್ತಿಕ್ ತ್ಯಾಗಿಗೆ 2 ವಿಕೆಟ್, ಅದಾದ್ಮೇಲೆ ಸುನಿಲ್ ನಾರಾಯಣ್ಗೆ 1 ವಿಕೆಟ್, ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಕಮಲ್ನ ಕೂಡ ಮಾಡಿದ್ರು. ಇಲ್ಲೂ ಕೂಡ ಪ್ರೊಡಿಕ್ಷನ್ ಪಾಸು. ಅದಾದ್ಮೇಲೆ CSK ಕಡೆಯಿಂದ ಸಂಜು ಸ್ಯಾಮ್ಸನ್ ಸರಿಯಾಗಿದ್ದಾರೆ. ಶಿವಮ್ ದುಬೆ ಆಡ್ಕೊಟ್ಟಿದ್ರೆ ಸ್ವಲ್ಪ ಸರಿ ಆಗೋದು, ಬಟ್ ಅವ್ರನ್ನ ಲಾಸ್ಟ್ ಗೆ ಕಳ್ಸಿರೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡಿದ್ರು, ಆಡಕ್ಕಾಗ್ಲಿಲ್ಲ. ಇನ್ನ ಯಾವ್ದ್ರಿಂದ KKR ಕೂಡ ಅಷ್ಟೇ ಅಜಿಂಕ್ಯ ರಹಾನೆ ಮತ್ತೆ ಕ್ಯಾಮ್ರನ್ ಗ್ರೀನ್ ಆಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನ ಕೂಡ ಇಟ್ಕೊಂಡಿದ್ದೆ. ಅಜಿಂಕ್ಯ ರಹಾನೆ ಸ್ವಲ್ಪ ಆಡ್ಕೊಟ್ರು, ಅದಾದ್ಮೇಲೆ ಕ್ಯಾಮ್ರನ್ ಗ್ರೀನ್ ಬರ್ತಾದಂಗೆ ಫ್ಲಾಪ್ ಆಗಿದ್ದು. ಅದಾದ್ಮೇಲೆ ನೋಡಿ ಇಲ್ಲಿ ನೂರ್ ಅಹಮದ್ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ವಿಕೆಟ್ ಗಳು ಬೀಳುತ್ತೆ ಅಂತ ಹೇಳಿದ್ರು. 3 ವಿಕೆಟ್ ಕೂಡ ಬಿದ್ದಿತ್ತು ನೂರ್ ಅಹಮದ್ಗೆ. ಬೆಸ್ಟ್ ಅಂದ್ರೆ ಬೆಸ್ಟ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಡ್ತಿದ್ದೀನಿ. ನನ್ನ ಪ್ರಕಾರ ಕನ್ನಡದಲ್ಲಿ ತರ ಯಾರು ಕೊಡಲ್ಲ ಅಂತ ಅನ್ಕೊಳ್ತೀನಿ. ಆ ಲೆವೆಲ್ ಅಲ್ಲಿ ಒಂದು ಅನಾಲಿಸಿಸ್ ಮಾಡಿ ಪ್ರಿಡಿಕ್ಷನ್ ಕೂಡ ಕೊಡ್ತಾ ಇದೀನಿ. ಸೊ ಅದನ್ನ ನಾಳೆಯಿಂದನೂ ಕೂಡ ಇದೇ ರೀತಿ ಕಂಟಿನ್ಯೂ ಕೂಡ ಆಗುತ್ತೆ. ಅದಾದ್ಮೇಲೆ ಜೇಮಿ ವೋರ್ಟನ್ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ. ಜೇಮಿ ವೋರ್ಟನ್ಗೆ ಯಾವ್ದು ವಿಕೆಟ್ ಕೂಡ ಬೀಳಿಲ್ಲ. ಅದಾದ್ಮೇಲೆ ಖಲೀಲ್ ಅಹಮದ್ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದೆ. 1 ವಿಕೆಟ್ ಅಲ್ಲಿ ಖಲೀಲ್ ಅಹಮದ್ ಕೂಡ ಬಿದ್ದಿದೆ. ಫೈನಲ್ ಆಗಿ CSK ವಿನ್ ಆಗುತ್ತೆ ಅಂತ ಹೇಳಿದೆ. ಮತ್ತೆ CSK ಕೂಡ ವಿನ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಒಂದು ಮ್ಯಾಚಸ್ ಗಳಲ್ಲಿ ಪಾಸ್ ಕೂಡ ಆಗಿದೆ. ಏನ್ ಹೇಳಿದೆ ಅದು ಸರಿ ಕೂಡ ಆಗಿದೆ. ಎಲ್ಲ ಕೂಡ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋ ಕೂಡ ಎಂಜಾಯ್ ಮಾಡಿದ್ರ ಅನ್ಕೊಳ್ತೀನಿ. ಅದಾದ್ಮೇಲೆ ಈ ವಿಡಿಯೋ ಕೂಡ ಎಂಜಾಯ್ ಮಾಡಿದ್ರ ಅನ್ಕೊಳ್ತೀನಿ. ಇದೇ ರೀತಿ ಹೆಚ್ಚಿನ ಪ್ರಿಡಿಕ್ಷನ್ಗೆ ಮತ್ತೆ ಡೈಲಿ ಅಪ್ಡೇಟ್ಸ್ಗೆ ಚಾನಲ್ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತ್ರ. ವಿಡಿಯೋಗೆ ಲೈಕ್ ಮಾಡೋದಂತ ಮರಿಬೇಡಿ, ಹಾಕಿ ಒಂದು ಲೈಕ್ ಅನ್ನ.